ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕದ ಈ ಸಿಎಂ ಪಟ್ಟದ ಫೈಟ್ ವಿಚಾರಕ್ಕೆ ಇದೀಗ ಎರಡು ಸುದ್ದಿಗಳು ಹೊರಗೆ ಬರ್ತಾ ಇದೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಎನ್ನುವಂಥ ಚರ್ಚೆ ಇದೀಗ ವಿಮಾನದಲ್ಲಿ ಡೇಟ್ ಕೂಡ ಫೈನಲ್ ಆಗಿದೆ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ ಎನ್ನುವಂಥ ಚರ್ಚೆ ಇದೀಗ ವಿಮಾನದಲ್ಲಿ ಡೇಟ್ ಫಿಕ್ಸ್ ಆಗಿದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಸುರೇಶ್ ಅವರ ತಲೆ ಮೇಲೆ ಕೈ ಇಟ್ಟು ಒಂದು ಆಣೆಯನ್ನು ಮಾಡಿದ್ದಾರೆ. ಹಾಗಾದರೆ ವಿಮಾನದಲ್ಲಿ ಫೈನಲ್ ಆದಂತಹ ಡೇಟ್ ಯಾವುದು? ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ತಮ್ಮನಾದಂಥ ಡಿ ಕೆ ಸುರೇಶ್ ಅವರ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದಂಥ ಸಿದ್ದರಾಮಯ್ಯನವರು ಹೇಳಿದಂಥ ಆ ಆಣೆ ಪ್ರಮಾಣ ಏನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕೆಲ ದಿನಗಳ ಹಿಂದೆ ಅಂದರೆ ಕಳೆದ 2 ದಿನಗಳ ಹಿಂದೆ ಒಂದು ಪೋಸ್ಟ್ ವೈರಲ್ ಆಗ್ತಾ ಇತ್ತು. ಅದೇನೆಂದರೆ, ಯಡಿಯೂರಪ್ಪನವರು ಕೊಟ್ಟ ಮಾತಿಗೆ ತಪ್ಪಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಯಾರಾದರೂ ಒಬ್ಬ ನಾಯಕ ಮುತ್ಸದಿ ಕೊಟ್ಟ ಮಾತನ್ನು ಉಳಿಸ್ಕೊಂಡು ರಿಸೈನ್ ಮಾಡ್ತಾರೆ ಅಂದರೆ ಅದು ಒಬ್ಬನೇ ಒಬ್ಬ ಯಡಿಯೂರಪ್ಪ ಎನ್ನುವಂಥ ಮಾತು ಪೋಸ್ಟ್ ಇದೀಗ ಎಲ್ಲ ಕಡೆ ವೈರಲ್ ಆಗಿತ್ತು. ಅದನ್ನು ಒಂದು ಕಡೆ ಇಟ್ಬಿಡೋಣ. ಈಗ ನೇರವಾಗಿ ವಿಷಯಕ್ಕೆ ಬಂದರೆ ನೋಡಿ, ಕಳೆದ 3 ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಅಂದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯ ಹರಿದಾಡ್ತು. ಸಿದ್ದರಾಮಯ್ಯನವರು ಪದೇ ಪದೇ ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಒಂದು ವೇಳೆ ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೇನೆ, ಇಲ್ಲ ಅಂದರೆ ಎನ್ನುವಂಥ ಮಾತನ್ನು ಮುಂದುವರಿಸ್ತಾ ಇಲ್ಲ, ಅಷ್ಟಕ್ಕೆ ಬಿಡ್ತಾರೆ ಅವರು. ಹೈಕಮಾಂಡ್ ಹೇಳಿದ್ರೆ ಆ ಹೈಕಮಾಂಡ್ ಮಾತನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಅವರು ಕೇಳಬೇಕು ಎನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾರೆ. ಅದಾದ ನಂತರ ಅನೇಕ ನಮ್ಮ ರಾಜ್ಯ ನಾಯಕರು, MLAಗಳು, ಮಿನಿಸ್ಟರ್ಗಳು ಕೂಡ ಕೇಂದ್ರ ನಾಯಕರನ್ನ ಮೀಟ್ ಆದ್ರು. ಅಲ್ಲೂ ಕೂಡ ಖರ್ಗೆ ಅವ್ರನ್ನ ಮೀಟ್ ಮಾಡಿದ್ರು, ಬೇರೆ ಬೇರೆ ನಾಯಕರನ್ನ ಮೀಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರು ಮೀಟ್ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಅವರು ಪದೇ ಪದೇ ಚುನಾವಣೆ ಆದ ನಂತರ ಅವರು ವಿದೇಶಕ್ಕೆ ಹೋಗ್ಬಿಡ್ತಾರೆ, ಅದು ಬೇರೆ ವಿಷಯ. ನೋಡಿ, ಅದಾದ ನಂತರ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿದ್ರು ನವೆಂಬರ್ 15ಕ್ಕೆ. ಅದಾದ ನಂತರ ಮೋದಿ ಅವ್ರನ್ನ ಮೀಟ್ ಮಾಡಿದ್ರು ಮತ್ತು ವಾಪಸ್ ಬಂದರು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿಯನ್ನು ಮೀಟ್ ಮಾಡುವಂತ ಒಂದು ಅವಕಾಶ ಸಿಗಲಿಲ್ಲ, ಯಾಕಂದ್ರೆ ಅವರು 15ರಿಂದ ಅವರು ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು. ಈಗ ನಾಳೆ ವಾಪಸ್ ಇಂಡಿಯಾಕ್ಕೆ ಬರ್ತಾರೆ ಅನ್ನುವಂಥ ಒಂದು ಸುದ್ದಿ ಕೂಡ ಇದೆ. ಬಂದ ನಂತರ ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ಕೆಲವೊಂದು ಮಾತುಕತೆ ಆಡ್ಬೋದು. ಆದರೆ ಇಲ್ಲಿ ಗಮನಿಸಬೇಕಾದಂಥ ಬಹುದೊಡ್ಡ ವಿಷಯ ಅಂದರೆ, ರಾಹುಲ್ ಗಾಂಧಿಯವರ ಅನುಪಸ್ಥಿತಿಯಲ್ಲಿ ಖರ್ಗೆ ಅವರು ಕಳೆದ 2 ದಿನದಿಂದ ಸದಾಶಿವನಗರದ ಅವರ ಮನೆಯಲ್ಲಿದ್ದಾರೆ ಮತ್ತು ರಾಜ್ಯ ನಾಯಕರನ್ನ, MLAಗಳನ್ನ ಮತ್ತು ಸಚಿವರನ್ನ ಮಾತಾಡಿಸ್ತಾ ಇದ್ದಾರೆ. ಅಥವಾ ಈ ನಾಯಕರು ಖರ್ಗೆ ಅವರ ಮನೆಗೆ ಹೋಗಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ, ಏನಾದರೂ ಮಾಡಿ ಬೇಗ ಈ ವಿಷಯನ ಕ್ಲಿಯರ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲರಿಂದ ಬೇಸತ್ತಂತ ಅಂದ್ರೆ ಈ ಎಲ್ಲಾ ನಾಯಕರುಗಳು, MLAಗಳು ತನ್ನನ್ನೇ ಮೀಟ್ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಎನ್ನುವಂಥ ಮಾತನ್ನ ನಿನ್ನೆ ಸಂಜೆ ಅವರು ಹೇಳಿದ್ರು. ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖದಲ್ಲಿ ಯಾವುದೇ ಒಂದು ಹೋಪ್ಸ್ ಕೂಡ ಇರಲಿಲ್ಲ ಮತ್ತು ಅದು ಬೇಸರ ತರಿಸಿತ್ತು ಎನ್ನುವಂಥ ಒಂದು ಮುಖವಾಣಿ ಅವರ ಮುಖದಲ್ಲಿತ್ತು. ಅಂದ್ರೆ ನೀವು ಯಾರೇ ಮಾಧ್ಯಮದವರು ಯಾಕೆ ಸುಮ್ಮನೆ ಬೆಳಗಿನ ಸಂಜೆ ಬಂದು ಕೂತ್ಕೊಳ್ತೀರಿ, ಯಾವ ಡೆವಲಪ್ಮೆಂಟು ಆಗಲ್ಲ, ಜೊತೆಗೆ ನಾನು ಅಸಹಾಯಕನಾಗಿದ್ದೇನೆ ಮತ್ತು ಇಲ್ಲಿ ಆಗ್ತಿರುವಂಥ ಗೊಂದಲ ನನಗೂ ಕೂಡ ಸ್ವಲ್ಪ ಬೇಸರ ತರಿಸಿದೆ, ಹೀಗೆ ಆಗಬಾರ್ದಿತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಬೀಯಿಂಗ್ AICC ಅಧ್ಯಕ್ಷ, ಬೀಯಿಂಗ್ AICC ಪ್ರೆಸಿಡೆಂಟ್, ಅವ್ರು ಹೇಳ್ತಾರೆ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದು. ನಾನು ಅಸಹಾಯಕ, ನಾನು ಕೇವಲ AICC ಅಧ್ಯಕ್ಷನಾಗಿ ನಾಮಕ ವ್ಯವಸ್ಥೆಗೆ ಮಾತ್ರ ಇದ್ದೇನೆ, ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ದು ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಈಡು ಮಾಡ್ತು ಮತ್ತು ಅವರ ಒಂದು ಅಸಹಾಯಕತೆಯನ್ನ ಜನರ ಮುಂದೆ ಅಥವಾ ಮಾಧ್ಯಮದ ಮುಂದೆ ಪ್ರದರ್ಶನ ಆಯ್ತು ಇರೋದು ಕೂಡ ಅನೇಕರಿಗೆ ಬೇಸರ ತರಿಸ್ತು. ಜೊತೆಗೆ ಖರ್ಗೆ ಅವರು ಕೂಡ ಈ ರಾಜ್ಯದ ಗೊಂದಲ ವಿಷಯ ಸ್ವಲ್ಪ ಬೇಸರ ತರಿಸಿದೆ ಎಂದು ಕೂಡ ನಮ್ಗೆ ಅರ್ಥ ಆಗುತ್ತೆ. ನೋಡಿ, ಅದಾದ ನಂತರ ಇಲ್ಲಿ ಮತ್ತೊಂದು ವಿಷಯ ಅಂದ್ರೆ ಇವೆಲ್ಲವೂ ನಿನ್ನೆ ಆದಂತು, ಆದ್ರೆ ಕಳೆದ 2 ದಿನಗಳ ಹಿಂದೆ ಆದಂತ ಒಂದು ಪ್ರಕರಣ ಇದೆಯಲ್ಲ, ಅಂದ್ರೆ ಖರ್ಗೆ ಅವರು ಬೆಂಗಳೂರಿಗೆ ಬರುವ ಮೊದಲು ಅನೇಕ ನಮ್ಮ ನಾಯಕರು, ಅದರಲ್ಲಿ ಸಚಿವರಾಗಿರುವಂತ ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಅನೇಕರು, ಇಕ್ಬಾಲ್ ಹುಸೇನ್, ಹೀಗೆ ಅನೇಕರು ದೆಹಲಿಯಲ್ಲಿ ಖರ್ಗೆ ಅವರನ್ನು ಮೀಟ್ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಖರ್ಗೆ ಅವ್ರನ್ನ ಮೀಟ್ ಮಾಡಿ ವಾಪಸ್ ಬರುವಾಗ ಖರ್ಗೆ ಅವರ ಫ್ಲೈಟ್ ನಲ್ಲೇ ಬರ್ತಾ ಇರುವಾಗ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ ಮತ್ತು ಚಲುವರಾಯಸ್ವಾಮಿ ಅವರು ಇರ್ತಾರೆ, ಮಿಕ್ಕಿದ ನಾಯಕರೆಲ್ಲ ಬೇರೆ ಬೇರೆ ಫ್ಲೈಟ್ ನ ಬಂದಿರ್ತಾರೆ. ಆ ಟೈಮಲ್ಲಿ ಖರ್ಗೆ ಅವರನ್ನ ಸರ್ ಹಾಗೆ ಹೀಗೆ ಅನ್ನುವಂತ ಮಾತಾಡಿಸೋ ಪ್ರಯತ್ನದಲ್ಲಿದ್ರು ಕೂಡ ಖರ್ಗೆ ಅವರು ಯಾವುದೇ ಒಂದು ಮಾತನಾಡುವಂತ ಒಂದು ಬರದಲ್ಲಿರಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವುದೇ ಒಬ್ಬ MLA ಅಥವಾ ಸಚಿವ ನನ್ನನ್ನು ಮಾತಾಡ್ತಾರೆ ರಾಜ್ಯದಲ್ಲಿ ಆಗ್ತಿರುವಂತ ಗೊಂದಲದ ವಿಷಯವನ್ನು ಕೇಳ್ತಾರೆ. ಈಗಾಗಲೇ ದೆಹಲಿಯಲ್ಲಿ ನಾನು ಮೀಟ್ ಮಾಡಿ ಕೆಲವೊಂದು ವಿಷಯ ಹೇಳಿದ್ದೇನೆ, ಆದ್ರೆ ಈಗ ಏಕಾಂಗಿಯಾಗಿ ಸಿಕ್ಕಿದೆ ಅಥವಾ ಒಬ್ಬರೇ ಸಿಕ್ಕಿದ್ದಾರೆ, ಈಗ ಸ್ವಲ್ಪ ಕೆಲವೊಂದು ಸೀಕ್ರೆಟ್ ಅನ್ನ ಕೇಳಬಹುದು ಎನ್ನುವಂತ ಲೆಕ್ಕಾಚಾರ ಖರ್ಗೆ ಅವರಿಗೆ ಇರುತ್ತೆ. ಹಾಗಾಗಿ ಖರ್ಗೆ ಅವರು ಯಾವುದಕ್ಕೂ ಕೂಡ ಹಾಯ್ ಅಂದ್ರೆ ಹಾಯ್ ಅಂತಾರೆ, ಬಾಯ್ ಅಂದ್ರೆ ಬಾಯ್ ಅಂತಾರೆ, ನಮಸ್ಕಾರ ಅನ್ನುವಂಥ ರೀತಿಯಲ್ಲಿ ಇರುತ್ತೆ. ಆದ್ರೆ ಸ್ವಲ್ಪ ಧೈರ್ಯ ಮಾಡಿ ಕೆಳಕಿದಂತ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ, ಖರ್ಗೆ ಸಾಹೇಬ್ರೆ ರಾಜ್ಯದಲ್ಲಿ ಅನೇಕ ಗೊಂದಲ ಆಗ್ತಿದೆ,
ನೀವು ಆದಷ್ಟು ಬೇಗ ಬಗೆಹರಿಸಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಸರ್ಕಾರಕ್ಕೆ ಕಳಂಕ ಬರುತ್ತೆ ಎನ್ನುವಂಥ ಮಾತನ್ನು ಹೇಳಿದಾಗ ಖರ್ಗೆ ಅವರು ಹೇಳ್ತಾರೆ, ನೋಡಿ ನೀವು ಯಾರೇ ಕೂಡ ನೀವು ಯಾವುದೇ ಬಣ ಇರ್ಬೋದು, ಸಿದ್ದರಾಮಯ್ಯ ಬಣ ಇರ್ಬೋದು ಅಥವಾ ಖರ್ಗೆ ಅವರ ಬಣ ಇರ್ಬೋದು, ಡಿ ಕೆ ಬಣ ಇರ್ಬೋದು, ಯಾವುದೇ ಬಣ ನೀವು ದೆಹಲಿಗೆ ಹೋಗಿ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ನೀವು ಹೆಡ್ ಕೌಂಟ್ ಆಗಲಿ ಅಥವಾ ನೀವು ನಿಮ್ಮ ಒಂದು ಬಲಾಬಲವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಹೋದ್ರೆ ಅದು ರಾಹುಲ್ ಗಾಂಧಿ ಒಪ್ಪಲ್ಲ ಮತ್ತು ರಾಹುಲ್ ಗಾಂಧಿ ಅವರು ಏನ್ ಬೇಕಾದ್ರೂ ಆಗ್ಲಿ ಅನ್ನುವಂತ ತೀರ್ಮಾನವನ್ನು ಕೈಗೊಳ್ಳಬಹುದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು ತಿಂಗಳುಗಳ ಕಾಲ ವೇಟ್ ಮಾಡಿದ್ರೆ ಒಳ್ಳೇದಾಗತ್ತೆ, ಯಾಕಷ್ಟು ಅರ್ಜೆಂಟ್ ಅಂತೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೇದಾಗತ್ತೆ ಮತ್ತು ಕಳೆದ ಅಂದ್ರೆ ಮುಂಬರುವ 2 ತಿಂಗಳು ಸುಮ್ಮನಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೇದಾಗತ್ತೆ ಅನ್ನುವಂತ ಮಾತನ್ನ ಫ್ಲೈಟ್ ನಲ್ಲಿ ಹೇಳಿದ್ದನ್ನ ನೋಡ್ತಾ ಇದ್ರೆ ಈ ಒಂದು ಬಜೆಟ್ ಅನ್ನ ಅಂದ್ರೆ 2025ರ ಮಾರ್ಚ್ ವೇಳೆಗೆ ಆಗುವಂತ ಬಜೆಟ್ ಅನ್ನ ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡಲಿ, ಆ ಮುಖಾಂತರ ಮುಂದಿನ ಸರ್ಕಾರ ಕೂಡ ಅನುವಾಗತ್ತೆ, ದೊಡ್ಡ ಗೊಂದಲ ಇರಲ್ಲ ಅನ್ನುವಂತ ಮಾತನ್ನ ಪರೋಕ್ಷವಾಗಿ ಹೇಳಿ ಬಜೆಟ್ ನಂತರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂತ ಸ್ಪಷ್ಟ ಮಾತನ್ನ ವಿಮಾನದಲ್ಲಿ ಅಂದ್ರೆ ದೆಹಲಿಯಿಂದ ಬೆಂಗಳೂರಿಗೆ ಬರುವ ವಿಮಾನದಲ್ಲಿ ಖರ್ಗೆ ಅವರು ಚೆಲುವರಾಯ ಸ್ವಾಮಿ ಅವರಿಗೆ ಹೇಳಿದ್ದಾರೆ ಅನ್ನುವಂತ ಮಾತು ಇದೀಗ ಡಿ ಕೆ ಬಣದಿಂದ ಹೊರಗಡೆ ಹರಿದಾಡ್ತಿದೆ ಮತ್ತು ಉನ್ನತ ಮೂಲಗಳಿಂದ ಇದು ಬರ್ತಾ ಇರುವಂತ ಸುದ್ದಿಯಾಗಿದೆ. ವಿಮಾನದಲ್ಲಿ ಡೇಟ್ ಫಿಕ್ಸ್ ಆಗಿದೆ. ಖರ್ಗೆ ಅವರ ಮುಂದೆ 2 ಆಪ್ಷನ್ ಇದೆ. ಅಂದ್ರೆ ಖರ್ಗೆ ಅವರ ಮುಂದೆ ಹೈಕಮಾಂಡ್ ಮುಂದೆ 2 ಆಪ್ಷನ್ ಇದೆ. ಒಂದು, ದೇವರಾಜು ಅರಸು ಅವರ 7 ವರ್ಷ 234 ದಿನಗಳ ಈ ಅವಧಿಯನ್ನ ಮುರಿಬೇಕಂದ್ರೆ ಜನವರಿ 10 ಅಥವಾ 12 ತನಕ ಕಾಯ್ಬೇಕಾಗತ್ತೆ. ಅಷ್ಟು ಕಾದ ನಂತರ ಒಂದು ಗೌರವಪೂರ್ವಕವಾಗಿ ವಿದಾಯವನ್ನು ಕೊಟ್ಟು ಸಿದ್ದರಾಮಯ್ಯನವರ ಕೆಳಗಿಳಿಸಿ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ಯೋಚನೆ ಹೈಕಮಾಂಡ್ಗೂ ಕೂಡ ಇದೆ ಅನ್ನುವಂತ ಮಾತನ್ನ ಖರ್ಗೆ ಅವರು ಚೆಲುವರಾಯ ಸ್ವಾಮಿ ಅವರು ಹೇಳಿದ್ದಾರೆ. ಅದು 1 ತಿಂಗಳ ಮುಂದೆ ಹೋದ್ರೆ ಅಂದ್ರೆ ಜನವರಿ 15ರಿಂದ ಫೆಬ್ರವರಿ ಅಥವಾ ಮಾರ್ಚ್ 15ರ ತನಕ ಹೋದ್ರೆ ಅದು ಬಜೆಟ್ ಮಂಡನೆ ಮಾಡುವ ತನಕ ಹೋಗಬಹುದು ಎನ್ನುವಂತ ಮಾತು ಕೂಡ ಖರ್ಗೆ ಅವರು ಚೆಲುವರಾಯ ಸ್ವಾಮಿ ಅವರು ಹೇಳಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಬಣ ರಾಜಕೀಯ ಬೇಡ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಇದಾದ ನಂತರ 2ನೇ ವಿಷಯ ಏನಂದ್ರೆ 1 ತಿಂಗಳ ಹಿಂದೆ ಅಂದ್ರೆ ಕಳೆದ 5-6 ತಿಂಗಳಿಂದ ಪ್ರತಿ ತಿಂಗಳು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಹೈಕಮಾಂಡ್ಗೆ ಹೋಗಿ ರಾಹುಲ್ ಗಾಂಧಿ ಅವರು ಸಿಕ್ಕ ರಾಹುಲ್ ಗಾಂಧಿ ಅವರಿಗೆ, ಸುರ್ಜೇವಾಲಾ ಸಿಕ್ಕ ಸುರ್ಜೇವಾಲಾ ಅವರಿಗೆ ಮತ್ತು ಎಐಸಿಸಿ ಅಧ್ಯಕ್ಷ ಸಿಗ್ತಾರೆ. ಯಾಕಂದ್ರೆ ರಾಜ್ಯದ ಕೆಪಿಸಿ ಅಧ್ಯಕ್ಷರಾದ ಕಾರಣ ಎಐಸಿಸಿ ಅಧ್ಯಕ್ಷರು ಸಿಗ್ಲೇಬೇಕಾಗುತ್ತೆ ಮತ್ತು ಅದೊಂದು ಪ್ರೋಟೋಕಾಲ್ ಕೂಡ ಆಗಿರುತ್ತೆ. ಹಾಗಾಗಿ ಖರ್ಗೆ ಅವರು ಸಿಗ್ತಾರೆ. ಖರ್ಗೆ ಅವರನ್ನ ಮೀಟ್ ಯಾರು ಸಿಗ್ಲಿಲ್ಲ ಅಂದ್ರೆ ಖರ್ಗೆ ಅವ್ರನ್ನ ಮೀಟ್ ಮಾಡಿ ಕೆಲವೊಂದು ರಾಜಕೀಯ ಗೊಂದಲಗಳ ಬಗ್ಗೆ ಹೇಳ್ತಾ ಅಥವಾ ಪದಾಧಿಕಾರ ಬಗ್ಗೆ ಹೇಳ್ತಾ ಪದೇ ನೆನಪು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇನಂದ್ರೆ, ನೀವು ಕೊಟ್ಟ ಮಾತು ನೆನಪಿದ್ಯಾ? ಆ ದಿನ ಅಂದ್ರೆ 2023 ಮೇ 16-17 ಡೇಟಲ್ಲಿ ಕೊಟ್ಟಂತ ಒಂದು ಡೇಟ್ ನಿಮ್ಗೆ ನೆನಪಿದ್ಯಾ? ಒಪ್ಪಂದ ಕೂಡ ನೆನಪಿದೆ ಅನ್ನುವಂತ ನೇರವಾದ ಮಾತನ್ನು ನೆನಪಿಸ್ಕೊಂಡು ಬರ್ತಾ ಇದ್ರು. ಜೊತೆಗೆ ಮೊನ್ನೆ ಕೂಡ ಹೋದಾಗ ಅಂದ್ರೆ ಕಳೆದ 1 ವಾರದಿಂದ 1 ತಿಂಗಳ ಹಿಂದೆ ಹೋದಾಗಲೂ ಕೂಡ ಖರ್ಗೆ ಅವರಿಗೆ ಫೈನಲ್ ಆಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಹೇಳಿದಂತ ಮಾತು ಯಾವುದೇ ಕಾರಣಕ್ಕೂ ಮಾತನ್ನ ತಪ್ಪಬಾರದು. ಯಾಕಂದ್ರೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು 2023 ಮೇ ಚುನಾವಣೆ ಆದ ನಂತರ ರಿಸಲ್ಟ್ ಬಂದ ನಂತರ 15 ದಿನಗಳ ಕಾಲ ಹೇಗೆ ತಿಕ್ಕಾಟ ಆಯಿತು ಎಲ್ಲವೂ ಕೂಡ ಗೊತ್ತಿದೆ. ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಈ ಸಮಸ್ಯೆ ಬಗೆಹರಿಬೇಕನ್ನುವಂತ ಒಂದು ಟಾಸ್ಕ್ ಅನ್ನ ರಾಹುಲ್ ಗಾಂಧಿ ಅವರು ಖರ್ಗೆ ಅವರಿಗೆ ಕೊಟ್ಟಾಗ ಖರ್ಗೆ ಅವರು 2 ನಾಯಕರನ್ನ ಸಪರೇಟ್ ಮೀಟ್ ಮಾಡಿಸಿ ಮಾತಾಡಿಸಿ ಅದಾದ ನಂತರ ಕೆಲವೊಂದು ದಿನಗಳ ನಂತರ ಇಬ್ಬರನ್ನ ಕೂರಿಸಿ ಮಾತನಾಡಿಸುವಂತ ಸಂದರ್ಭ ಬಂದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಪ್ಪಲಿಲ್ಲ. ಯಾಕಂದ್ರೆ ತಮ್ಮ ಒಪ್ತಿಲ್ಲ, ತಮ್ಮನನ್ನು ಒಪ್ಪಿಸಲಿಕ್ಕೆ ಅವನನ್ನ ನೀವು ಕನ್ವಿನ್ಸ್ ಮಾಡ್ಲಿಕ್ಕಾಗದ ಕಾರಣ ನಾನು ಸಿಎಂ ಪಟ್ಟ ಬೇಕು ಮತ್ತು ನಾವು ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಒಪ್ಪಲ್ಲ ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟಕ್ಕೆ ನಾನು ಬಿಟ್ಕೊಡಲ್ಲ ಅಂತ ಮಾತನಾಡಿದಾಗ ನೇರವಾಗಿ ಸೋನಿಯಾ ಗಾಂಧಿ ಅವರು ಕರೆ ಮಾಡಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರಿಗೆ, ಇಲ್ಲ ಮುಖ್ಯಮಂತ್ರಿ ಪಟ್ಟ ಕೊಡ್ತೇವೆ ಅನ್ನುವಂತ ಭರವಸೆನ ಕೊಡಿ ಮತ್ತು ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಕೊಡಿ ಅನ್ನುವಂತ ಮಾತಾಡಿದಾಗ ಜಮ್ಮು ಕಾಶ್ಮೀರದಲ್ಲಿದ್ದಂತ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಹತ್ರ, ನೋಡಿ ನಾವು 2.5 ವರ್ಷಗಳ ನಂತರ ನಾವು ನಿಮಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತೇವೆ. ಈಗ ಅವರಿಗೆ ಸಿದ್ದರಾಮಯ್ಯನವರಿಗೆ ಅಂದ್ರೆ ಹಿರಿಯ ನಾಯಕರಾದ ಕಾರಣ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡಿ ಅನ್ನುವಂತ ಮಾತನ್ನು ಹೇಳಿದಾಗ ಆಗ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ, ನನ್ನನ್ನು ನೀವು ಒಪ್ಪಿಸಬಹುದು, ಆದ್ರೆ ನನ್ನ ತಮ್ಮನನ್ನ ನೀವು ಕನ್ವಿನ್ಸ್ ಮಾಡ್ಬೇಕಂದ್ರೆ ನನ್ನ ತಮ್ಮನನ್ನ ಕನ್ವಿನ್ಸ್ ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳಿದಾಗ ಆಗ ಓಕೆ ಅನ್ನುವಂತ ಮಾತನ್ನು ಹೇಳಿ ಕಟ್ ಮಾಡಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರಿಗೆ ಹೇಳಿ, ಇಲ್ಲ ನೀವು ಯಾವುದೇ ಕಾರಣಕ್ಕೂ ಕೂಡ ಅಥವಾ ನೀವು ಇಬ್ರು ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರು ನೀವು ಡಿ ಕೆ ಸುರೇಶ್ ಅವರ ಮಾತನ್ನ ಅಥವಾ ಅವರನ್ನ ಒಪ್ಪಿಸಬೇಕು, ಆ ಒಪ್ಪಿಗೆ ಪಡೆದ ನಂತರ ನೀವು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಬಹುದು 2.5 ವರ್ಷಗಳ ಕಾಲ ಎನ್ನುವಂತ ಮಾತನ್ನು ಹೇಳಿದಾಗ ಖರ್ಗೆ ಅವರು ನೇರವಾಗಿ ಡಿ ಕೆ ಸುರೇಶ್ ಅವರನ್ನ ಕರೆಸಿ
ಅಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ, ಒಂದ್ ಕಡೆ ಡಿ ಕೆ ಸುರೇಶ್, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಇರ್ತಾರೆ, ಮಧ್ಯದಲ್ಲಿ ಖರ್ಗೆ ಇರ್ತಾರೆ. ಆಗ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸಿ ನೀವು 2.5 ವರ್ಷಗಳ ಕಾಲ ಅಧಿಕಾರ ಸಿಕ್ಕ ನಂತರ ನೀವು ಅಧಿಕಾರವನ್ನ ಬಿಟ್ಟು ಕೊಡ್ಬೇಕನ್ನುವಂತ ಮಾತನ್ನು ಹೇಳಿ ಒಪ್ಪಿಸ್ತಾರೆ. ಅದಾದ ನಂತರ ಹೇಗೆ ನಂಬೇಕಪ್ಪ, ಎಲ್ಲರೂ ಹೇಳ್ತಾರೆ, ಆದ್ರೆ ನಂಬಲಿಕ್ಕೊಂದು ಒಂದು ಆಶ್ವಾಸನೆ ಬೇಕಿರುವಂತ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಅವರ ತಲೆಯ ಮೇಲೆ ಕೈ ಇಟ್ಟು ಹೇಳ್ತಾರೆ, ನೋಡಿ ನವೆಂಬರ್ 20ಕ್ಕೆ 2.5 ವರ್ಷ ಮುಗಿಯುತ್ತೆ. ಅಂದ್ರೆ 2025 ನವೆಂಬರ್ 20ಕ್ಕೆ 2.5 ವರ್ಷಗಳ ಕಾಲ ಅವಧಿ ಮುಗಿಯುತ್ತೆ. ಅದಾದ ನಂತರ 1 ವಾರ ಅವಧಿಗೂ ಮುನ್ನವೇ ನಾನು ನಿಮ್ಮ ಅಣ್ಣನಾದಂತ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡ್ತೇನೆ, ನಂಬು 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 ಡಿ ಕೆ ಸುರೇಶ ಅನ್ನುವಂತ ಮಾತನ್ನು ಹೇಳಿ ತಲೆ ಮೇಲೆ ಕೈ ಇಟ್ಟು ಆಣೆ ಪ್ರಮಾಣವನ್ನು ಮಾಡ್ತಾರೆ. ಆಣೆ ಪ್ರಮಾಣ ಮಾಡುವುದು ನಾರ್ಮಲ್ ಆಗಿರುತ್ತೆ, ಆದ್ರೆ ತಲೆ ಮೇಲೆ ಕೈ ಇಟ್ಟು ಆಣೆ ಪ್ರಮಾಣ ಮಾಡಿದ್ರೆ ತಪ್ಪಿದ್ರೆ ಆಣೆ ಪ್ರಮಾಣ ಮಾಡಿದವ್ರಿಗೂ ಸಮಸ್ಯೆ ಆಗತ್ತೆ, ಆಣೆ ಪ್ರಮಾಣ ಮಾಡಿ ಅಥವಾ ತಲೆ ಮೇಲೆ ಕೈ ಇಟ್ಕೊಂಡವನಿಗೂ ಕೂಡ ಸಮಸ್ಯೆ ಆಗತ್ತೆ ಅನ್ನುವಂತ ಮಾತು ಜಗಜ್ಜಾಹಿರು. ಮುಂದೆ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಆಣೆ ಪ್ರಮಾಣ ಮಾಡಿದವರು ಯಾವ ಕಾರಣಕ್ಕೆ ಮಾಡ್ತಾರೆ, ಯಾವ ಹಂತಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಸಂಗ ಸಾಕ್ಷಿ. ಆ ಮಾತನ್ನ ಪದೇ ಪದೇ ಹೋಗಿ ಲಾಸ್ಟ್ ಟೈಮ್ ನಾನು ನಿಮಗೆ ಈ ಮಾತನ್ನ ನೆನಪಿಸ್ತೇನೆ ಎನ್ನುವಂತ ಮಾತನ್ನ ಲಾಸ್ಟ್ 1 ತಿಂಗಳ ಹಿಂದೆ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ನೆನಪಿಸಿ ಬಂದಿದ್ದಾನೆ. ಈಗ ನೆನಪು ಮಾಡ್ಕೊಳ್ಬಹುದು. ಅದೇ ಕಾರಣಕ್ಕಾಗಿ ಕಳೆದ 1 ವಾರದ ಹಿಂದೆ ಮಲ್ಲಿಕಾರ್ಜುನ ಅಥವಾ ಒಂದು 15 ದಿನಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಫಂಕ್ಷನ್ ಹೇಳ್ತಾರೆ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೊಟ್ಟ ಮಾತಿಗೆ ತಪ್ಪಲ್ಲ, 5 ಗ್ಯಾರಂಟಿಗಳನ್ನ ಚುನಾವಣಾ ಪೂರ್ವವಾಗಿ ಅವರು ಹೇಳಿದ್ರು ಮತ್ತು ಆ ಮಾತನ್ನ ಉಳಿಸಿಕೊಂಡಿದ್ರು. ಹೀಗೆ ಯಾವುದೇ ಮಾತನ್ನ ಕೊಟ್ಟಿದ್ರು ಕೂಡ ಸಿದ್ದರಾಮಯ್ಯನವರು ಆ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನುವಂತ ನೇರವಾದ ಅಥವಾ ಪರೋಕ್ಷವಾದ ಮಾತನ್ನ ಹೇಳಿ ಸಿದ್ದರಾಮಯ್ಯನವರು ಕೂಡ ಅಂದು ತಲೆ ಮೇಲೆ ಕೈ ಇಟ್ಟು ಆಡಿದಂತ ಆಣೆ ಪ್ರಮಾಣದ ಮಾತನ್ನ ಕೊಟ್ಟ ಮಾತನ್ನ ನೆನಪಿಸಿದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಜನವರಿ 15 ನಂತರ ಅಥವಾ ಮಾರ್ಚ್ 15 ಒಳಗಡೆ ಏನ್ ಬೇಕಾದ್ರೂ ಆಗ್ಬೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಮಾತು ಇದೀಗ ಸ್ವತಃ ಖರ್ಗೆ ಅವರು ವಿಮಾನದಲ್ಲಿ ಅಂದ್ರೆ ಫ್ಲೈಟ್ ನಲ್ಲಿ ಚೆಲುವರಾಯ ಸ್ವಾಮಿ ಅವರ ಜೊತೆ ಮಾತನಾಡ್ತಾ ಹೇಳಿದ್ದಾರೆ ಅನ್ನೋದು ಇದೀಗ ಡಿ ಕೆ ಬಣದಿಂದ ಹರಿದಾಡ್ತಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಎನ್ನುವಂತ ಮಾತು ಇದೀಗ ಫೈನಲ್ ಆಗ್ತಿದೆ. ಯಾಕಂದ್ರೆ ಡಿ ಕೆ ಸುರೇಶ್ ಅವರ ಮಾತಿನಂತೆ ಆಣೆ ಪ್ರಮಾಣ ಕೂಡ ಆಗಿದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಒಂದು ಮಾತನ್ನ ಪಕ್ಕ ಹೇಳ್ತಾ ಇದ್ದಾರೆ, ನನಗೆ 5-6 ತಿಂಗಳ ಹಿಂದೆ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ಕಿತ್ತು, ಆದ್ರೆ ನಾನು ಅದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ 2.5 ವರ್ಷಗಳ ಕಾಲ ಅವಧಿಯ ಮುಗಿಲಿ ಅನ್ನುವಂತ ಮಾತನ್ನು ಹೇಳಿದ್ದನ್ನು ನೋಡಿದ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಮ್ಯಾಚುರಿಟಿ ತೋರಿಸ್ತಾ ಇದ್ದಾರೆ ಮತ್ತು 2.5 ವರ್ಷಗಳ ಕಾಲ ನಂತರ ಹೈಕಮಾಂಡ್ ಪರ್ಮಿಷನ್ ತೆಗೆದುಕೊಂಡು, ಯಾಕಂದ್ರೆ ನನಗೆ ಅಧಿಕಾರ ಕೊಟ್ಟವರು ಹೈಕಮಾಂಡ್, ಹಾಗಾಗಿ ನಾನು ಸುಮ್ಮನೆ ನನಗೆ ಒಪ್ಪಂದ ಪ್ರಕಾರ ನನಗೆ ಕೊಡ್ಲಿಕ್ಕಾಗಲ್ಲ, ಅದಕ್ಕೆ ಕೆಲವೊಂದು ಅಡಚಣೆಗಳಿರ್ಬಹುದು. ಯಾಕಂದ್ರೆ ಇರುವ ಒಂದೇ ರಾಜ್ಯದಲ್ಲಿ ಏನಾದ್ರೂ ನಾವು ಡಿ ಕೆ ಶಿವಕುಮಾರ್ ಅಧಿಕಾರ ಕೊಟ್ಕೊಂಡು ಏನಾದ್ರೂ ರಾಜಕಾರಣ ಸ್ಥಿತ್ಯಂತರ ಆದ್ರೆ ಮತ್ತೇನು ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಹೇಳಿದಾಗ ಮಾತ್ರ ನಾನು ಬಿಟ್ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿ ಹೈಕಮಾಂಡ್ ಮೇಲೆ ಎಲ್ಲವನ್ನೂ ಗೂಬೆ ಕೂರಿಸ್ತಿದ್ದಾರೆ. ಅವರಿಗೆ ಬಿಟ್ಕೊಡ್ಲಿಕ್ಕೆ ದೊಡ್ಡ ಮನಸ್ಸಿದೆ, ಯಾಕಂದ್ರೆ ಒಂದ್ ವೇಳೆ ಬಿಟ್ಕೊಟ್ಟಿಲ್ಲ ಅನ್ನೋದು ಸಿದ್ದರಾಮಯ್ಯರಿಗೆ ದೊಡ್ಡ ಕಳಂಕ ಬರುತ್ತೆ ಅನ್ನೋದು ಕೂಡ ಇದೀಗ ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯರು ಈ ಬಾರಿ ಮುಖ್ಯಮಂತ್ರಿಯಾಗಿ ನೆಕ್ಸ್ಟ್ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಮಾತು ವಯೋಸಹಜ ಕಾರಣದಿಂದ ಅದು ಅಸಾಧ್ಯವಾದದ್ದು. ಹಾಗಾಗಿ ಕೊನೆಯ ಘಟ್ಟದಲ್ಲಿ ನಾನು ನನ್ನ ಮೇಲೆ ಕಳಂಕವನ್ನು ಹೊತ್ಕೊಂಡು ಬೇರೆಯವರಿಗೆ ವಿರೋಧ ಪಕ್ಷವರಿಗೆ ಆಹಾರ ಆಗಬಾರ್ದು, ನಾನು ಅಧಿಕಾರವನ್ನು ಬಿಟ್ಕೊಟ್ರೆ ಅದು ನನಗೆ ಒಂದು ಗೌರವಪೂರ್ವಕವಾಗಿ ಒಂದು ಗೌರವ ಸಲ್ಲತ್ತೆ, ಅದಾದ ನಂತರ ಏನ್ ಬೇಕಾದ್ರೂ ಆಗಲಿ ನಾನು ಏನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂತ ಒಂದು ಭಾವನೆ ಕೂಡ ಇದೆ. ಆದ್ರೆ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲೆಲ್ಲ ಸಿದ್ದರಾಮಯ್ಯನವರ ಹೆಸರು ಹೇಳಿದ ಕೂಡ ದೊಡ್ಡದಾಗಿ ಜನ ಚಪ್ಪಾಳೆ ತಡ್ತಾರೆ. ಅದೇ ಡಿ ಕೆ ಶಿವಕುಮಾರ್ ಅವರ ಭಾಷಣಕ್ಕೆ ಬಂದಾಗ ಅಷ್ಟು ಜನಾಭಿಪ್ರಾಯ ಇಲ್ಲ ಅನ್ನುವಂತ ಒಂದು ಕೂಗು ರಾಹುಲ್ ಗಾಂಧಿ ಅವರಿಗಿದೆ. ಹಾಗಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಒಂದು ಈ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಬೇಕು, ಜೊತೆಗೆ ಸಿದ್ದರಾಮಯ್ಯನವರ ಈ ಮಾಸ್ ಲೀಡರ್ಶಿಪ್ ಬೇಕು ಎನ್ನುವುದು ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ. ಆದ್ರೆ ಎಷ್ಟು ತನಕ ನೀವು ಈ ದೊಡ್ಡ ನಾಯಕರನ್ನ ನಂಬ್ಕೊಂಡು ಚುನಾವಣೆಗೆ ಎದುರಿಸಲಿಕ್ಕಾಗತ್ತೆ? ಮುಂದೆ ಯಡಿಯೂರಪ್ಪನವರು ಹೋದ್ರು, ಮುಂದೆ ಒಬ್ಬರು ನಾಯಕರು ಬರ್ಬೇಕಾಗತ್ತೆ, ಕುಮಾರಸ್ವಾಮಿ ಅವರು ಹೋಗ್ತಾರೆ ಅಥವಾ ನೆಕ್ಸ್ಟ್ ನಾಯಕರು ಬರ್ಬೇಕಾಗತ್ತೆ, ಸಿದ್ದರಾಮಯ್ಯ, ಖರ್ಗೆ ಅಥವಾ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ನಾಯಕರು ವಯಸ್ಸದ ಕಾರಣ ಹೋಗ್ತಾರೆ, ಮುಂದಿನ ನಾಯಕರು ಬರಲೇಬೇಕಾಗುತ್ತೆ. ಹಾಗಾಗಿ ಈ ಹೊಸಬರಿಗೆ ಅವಕಾಶ ಮಾಡಿಕೊಡ್ಲೇಬೇಕಾಗುತ್ತೆ ಅನ್ನೋದು ಕೂಡ ಈ ರಾಜ್ಯಕ್ಕೆ ದೊಡ್ಡ ದೊಡ್ಡ ನಾಯಕರು ಯಾಕೆ ಹೊಳೆಯಿಲ್ಲ ಅನ್ನೋದು ಕೂಡ ಈಗ ದೊಡ್ಡ ಚರ್ಚೆಗೆ ಒಂದು ಕಾರಣವಾಗ್ತಿದೆ. ಈ ಎಲ್ಲವನ್ನು ನೋಡ್ತಾ ಇದ್ರೆ ಜನವರಿ 15 ನಂತರ ಮಾರ್ಚ್ 10-12ಕ್ಕೆ ಮುಖ್ಯಮಂತ್ರಿಯ ಬದಲಾವಣೆ ಆಗತ್ತೆ ಅನ್ನೋದು ಎರಡು ಮಾತಿಂದ ಅರ್ಥ ಆಗತ್ತೆ. ಒಂದು, ಮಲ್ಲಿಕಾರ್ಜುನ ಖರ್ಗೆ ಅವರು ವಿಮಾನದಲ್ಲಿ ಚೆಲುವರಾಯ ಸ್ವಾಮಿ ಅವರು ಕೊಟ್ಟಂತ ಮಾತು, ಹೇಳಿದಂತ ಮಾತು, ಜೊತೆಗೆ ಸಿದ್ದರಾಮಯ್ಯನವರು ಈ 2.5 ವರ್ಷಗಳ ಹಿಂದೆ ಡಿ ಕೆ ಸುರೇಶ್ ಅವರ ತಲೆ ಮೇಲೆ ಕೈ ಇಟ್ಟು ಆಣೆ ಪ್ರಮಾಣ ಮಾಡಿದಂತ ಮಾತು ಇದೀಗ ಜಾಹೀರಾಗ್ತಿದೆ. ಜೊತೆಗೆ ಈ ಮಾತು ಸಿದ್ದರಾಮಯ್ಯನವರ ತನಕ ತಲುಪಿ ಸಿದ್ದರಾಮಯ್ಯನವರು ಯಾವ ತರ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ನಾವು ಜಾಸ್ತಿ ಬಯಸ್ಬೇಕಂದ್ರೆ, ಯಾಕಂದ್ರೆ ಅವರಿಗೆ ನೇರವಾಗಿ ಬಂದಂತ ಪ್ರಶ್ನೆಯನ್ನ ಯಾವತ್ತೂ ಕೂಡ ಅವರು ಉತ್ತರಿಸಲಿಕ್ಕೆ ಹೋಗಲ್ಲ ಮತ್ತು ಅದನ್ನ
ಬೇರೆ ಕಡೆ ಡೈವರ್ಟ್ ಮಾಡ್ತಾರೆ. ನಿನ್ಗೆ ಯಾರು ಹೇಳಿದ್ದು, ಕೊಡುವ ಸಾಕ್ಷಿ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ ಹೊರತು ಅವರು ನೇರವಾಗಿ ಉತ್ತರ ಕೊಡುವಂತ ಯಾವುದಕ್ಕೂ ಕೂಡ ಹೋಗಲ್ಲ. ಒಂದು ವೇಳೆ ಪತ್ರಕರ್ತರು ಇಲ್ಲ ನೀವು ತಲೆ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿದ್ರೆ ಅನ್ನುವಂತ ಪ್ರಶ್ನೆ ಏನಾದ್ರು ಕೇಳಿದ್ರೆ ನಿನ್ಗೆ ಯಾರು ಹೇಳಿದ್ರು, ಆ ವಿಡಿಯೋ ತೋರಿಸು, ಸಾಕ್ಷಿ ತೋರಿಸು ಅನ್ನುವಂತ ಮಾತನ್ನು ಹೇಳಿ ಅಷ್ಟಕ್ಕೆ ಅದನ್ನ ತೇಲಿಸುವಂತ ಬುದ್ಧಿವಂತಿಕೆ ಸಿದ್ದರಾಮಯ್ಯನವರಿಗಿದೆ. ಈ ಎಲ್ಲ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.